ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಅದು ಡಬಲ್ ಲೇಯರಲ್ಲಿ ಹೇಗೆ ಈಸಿಯಾಗಿ ಉಡ್ಸೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಸೀರೆ ತೊಗೊಂಡಿದ್ದೀನಿ. ಸೀರೆನ ಈ ರೀತಿ ನಾವು ಸೀರೆ ಉಟ್ಕೋತೀವಲ್ಲ ಆ ಕಡೆಯಿಂದ ನೀಟಾಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಕ್ಲಿಪ್ಸ್ ಬೇಕಾಗುತ್ತೆ. ಕ್ಲಿಪ್ಸು ಇಲ್ಲ ಬಟ್ಟೆ ಪಿನ್ನ ತೊಗೊಳ್ಳಿ. ಈ ರೀತಿ ನೀಟಾಗಿ 2 ಮೊಳ ಅಷ್ಟು ಬಿಟ್ಬಿಡಿ. ನಾವು ಸೆರಗು ಎಷ್ಟು ಪಿನ್ ಮಾಡ್ಕೋತೀವಲ್ಲ ಅಷ್ಟು ಉದ್ದ ಬಿಟ್ಬಿಡಿ. ಯಾಕೆಂದರೆ ನಮ್ಗೊಂದು ಸ್ವಲ್ಪ ಜಾಸ್ತಿನೇ ಇರಲಿ. ನೀಟಾಗಿ ಫೋಲ್ಡ್ ಮಾಡಿ ಜಾಸ್ತಿ ಆದ್ರೂ ಹಿಂದೆ ಬಿಟ್ಕೊಳ್ಳೋ ಥರ ಬಿಟ್ಕೊಳ್ಳಿ ಸೀರೆ ಸೆರಗು. ಇನ್ನು ಮಿಕ್ಕಿದ್ದನ್ನೆಲ್ಲ ಈ ಥರ ಕ್ಲಿಪ್ಸು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಇದನ್ನು ಆಮೇಲೆ ಹೊಸ ಸೀರೆ ತೊಗೊಳ್ಳಿ. ಮೈ ಮೇಲೆಲ್ಲ ಹಾಕ್ಕೊಂಡು ನೋಡೋಕ್ಕೆ ಹೋಗಬೇಡಿ. ದೇವ್ರಿಗೆ ಉಡ್ಸೋ ಸೀರೆ ಅಲ್ವಾ, ಹಾಗಾಗಿ ಯಾವಾಗಲೂ ನೀಟಾಗಿ ಇಟ್ಕೋಬೇಕು. ಈ ರೀತಿ ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು, ನಾನು ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಅಲ್ಲಲ್ಲಿ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇದ್ದಾಗ ಕ್ಲಿಪ್ ಹಾಕ್ಕೊಳ್ಳಿ. ಕ್ಲಿಪ್ ಹಾಕ್ಕೊಂಡು ಹಾಗೆ ಮತ್ತೆ ಹಾಗೆ ರೆಡಿ ಮಾಡಿಕೊಂಡು, ಮತ್ತೆ ನಾವು ಇಲ್ಲಿ ಮಾರ್ಕ್ 2 ಮೊಳ ಬಿಟ್ಟು 2 ಮಾರು ಬಿಟ್ಟಿರ್ತೀವಲ್ಲ ಅಲ್ಲಿವರೆಗೂ ಇದೇ ರೀತಿಯೇ ಫ್ರಿಲ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಫ್ರಿಲ್ನ ನೀಟಾಗಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ನಮಗೆ ಸೆರಗು ರೆಡಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಕ್ಲೀನಾಗಿ ಕ್ಲಿಪ್ಗಳೆಲ್ಲ ಹಾಕಿ ಅಲ್ಲೊಂದು ಪಿನ್ನ ಇದ್ದರೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ತಿರ್ಗಾ ಓಪನ್ ಆದರೆ ಮತ್ತೆ ಫ್ರಿಲ್ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅಲ್ಲೊಂದು ಪಿನ್ನಾಗಿನ ಹಾಕ್ಕೊಂಡು ಓಪನ್ ಆಗಬಾರ್ದು. ಓಪನ್ ಆಗದೆ ಇದ್ದಂಗೆ ನೀಟಾಗಿ ಇಟ್ಕೊಳ್ಳಿ. ಮತ್ತು ಆಮೇಲೆ ಸೆರಗು ರೆಡಿ ಮಾಡ್ಕೋಬೇಕು. ಆಲ್ರೆಡಿ 2 ಮಾರು ಬಿಟ್ಟಿರ್ತೀವಲ್ಲ ಅದನ್ನ ನೀಟಾಗಿ ಡಬಲ್ ಫೋಲ್ಡ್ ಮಾಡಿ, ಒಂದು 4 ನೆರಿಗೆ ಅಷ್ಟೇ ಬರೋದು ಅದು ಫ್ರಿಲ್ಲು. 4 ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಬಾರ್ಡರ್ ಬಂದು ಮೇಲೆ ಬರೋ ಥರ ಮಾಡ್ಕೊಳ್ಳಿ. ಓಕೆನಾ, ಬಾರ್ಡರ್ ಮೇಲೆ ಬರಬೇಕು. ಆ ರೀತಿ ನೋಡಿಕೊಂಡು ಫ್ರಿಲ್ನೇ ಇಟ್ಕೊಳ್ಳಿ. 4 ನೆರಿಗೆ ಬರುತ್ತೆ ಅಷ್ಟೇ. ಅದು ಚಿಕ್ಕ ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡಿರ್ತೀವಲ್ಲ ಅದಕ್ಕೆ ಅಲ್ಲಲ್ಲಿ ಪಿನ್ನ ಮತ್ತು ಇದು ಹಾಕ್ಕೊಳ್ಳಿ. ಕ್ಲಿಪ್ಪು ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಸೆರಗು ಸ್ಟಾರ್ಟಿಗೆ ಅಂತ ಪಿನ್ ಹಾಕ್ಬಿಡಿ, ಯಾಕಂದರೆ ಓಪನ್ ಮಾಡೋದಿಲ್ಲ ನಾವು ಅದನ್ನು. ಹಾಗಾಗಿ ಪಿನ್ ಹಾಕ್ಬಿಡಿ. ಆಮೇಲೆ ಕ್ಲಿಪ್ಗಳು ಹಾಕ್ಕೊಳ್ಳಿ. ಅವೆಲ್ಲ ಓಪನ್ ಮಾಡ್ತೀವಿ. ಉಡ್ಸಾದ್ಮೇಲೆ ತೆಗೆದುಬಿಡ್ಬೇಕು ಆ ಕ್ಲಿಪ್ನ, ಅದಕ್ಕೋಸ್ಕರ. ಮತ್ತು ಇವಾಗ ಈ ರೀತಿ ರೆಡಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಇದು ರೆಡಿ ಮಾಡ್ಕೊಂಡಿದ್ವಲ್ಲ, ಇದು ಉಲ್ಟಾ ಸೀದಾ ನೋಡ್ಕೊಳ್ಳಿ. ನಾವು ಫೋಲ್ಡ್ ಮಾಡಿದಾಗ ಉಲ್ಟಾ ಬರಬಾರ್ದು, ಸೀದಾ ಬರಬೇಕು. ಆ ರೀತಿ ಮಾಡ್ಕೊಳ್ಳಿ. ಅದು ಡಬಲ್ ಫೋಲ್ಡ್ ಮಾಡ್ತೀವಲ್ಲ ಆವಾಗ ನಮಗೆ ಅದು ಸೀದಾ ಬರಬೇಕು. ಆ ರೀತಿ ನೋಡಿಕೊಂಡು ಮಾಡ್ಕೋಬೇಕು. ಇವಾಗ ಇದನ್ನು ಈ ರೀತಿ ಆದಮೇಲೆ ನಾನು ಹೇಳ್ದಂಗೆ ಉಲ್ಟಾ ಸೀದಾ ನೋಡ್ಕೊಳ್ಳಿ. ಈ ಥರ ಕೆಳಗಡೆ ದೊಡ್ಡದು ಬರಬೇಕು, ಮೇಲೆ ಚಿಕ್ಕದು ಬರಬೇಕು, ಅದು ನೋಡ್ಕೋಬೇಕು. ಇಲ್ಲ ಬಾರ್ಡರ್ ಉಲ್ಟಾ ಆಗಿಬಿಡುತ್ತೆ, ಅದೊಂದು ನೋಡಿಕೊಂಡು ಇದು ಮಾಡಿ. ಈ ಥರ ಬಿಂದಿಗೆನೇ ನಾನು ಯೂಸ್ ಮಾಡೋದು. ಬಿಂದಿಗೆಗೆ ಕೆಳಗಡೆ ತಟ್ಟೆಗೆ ಅಕ್ಕಿ ಇಟ್ಟಿದ್ದೀನಿ. ಮತ್ತು ಮೇಲ್ಗಡೆ ಒಂದು ಚೊಂಬುಗೆ ದಾರ ಕಡ್ಡಿ ಕಟ್ಟಿದ್ದೀನಿ ಸ್ಕೇಲ್ನ. ಮತ್ತು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಬಂದ್ಬಿಟ್ಟು ಒಂದು ಬಾಕ್ಸು ಅದ್ರ ಮೇಲೆ ಇಟ್ಟು ರೆಡಿ ಮಾಡ್ಕೊತೀವಿ. ನಾನು ಸುಮ್ಮನೆ ಇಲ್ಲಿ ತೋರ್ಸೋಕ್ಕೋಸ್ಕರ ಒಂದು ಟೇಬಲ್ ಕುರ್ಚಿ ಇಟ್ಟು ಕೆಳಗಡೆ ಅದ್ರ ಮೇಲೆ ವೈಟ್ ಬಟ್ಟೆ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಟ್ಟು ಮಾಡ್ತಾಯಿದ್ದೀನಿ. ಸಿಂಗಲ್ ಬಿಂದಿಗೆಯಲ್ಲೇ ಮಾಡಬೇಕು ನೀವು ಮಾಡೋದಾದರೆ. ಕೆಳಗಡೆ ಟೇಬಲ್ ಅಗಲ ಇದ್ದರೆ ಇಟ್ಬಿಟ್ಟು ಮಾಡ್ಬೋದು. ಇದು ಚಿಕ್ಕದಾಗಿರೋದ್ರಿಂದ ನಾನು ಇದೇ ರೀತಿಯೇ ಮಾಡೋದು. ಮೇಲೆ ಬೆಳ್ಳಿ ಚೊಂಬಾದರೂ ಇಡ್ಬೋದು, ಇಲ್ಲ ಈ ಚೊಂಬಾದರೂ ಇಟ್ಕೋಬೋದು ನಿಮ್ಮ ಹತ್ರ ಇದ್ದರೆ. ಈ ರೀತಿ ಇಟ್ಕೊಂಡು ಸೆರಗನ್ನ ಒಂದು ಕಡೆ ಬರೋ ಥರ ಮಾಡಿಕೊಂಡು ಮೇಲೆ ಕೆಳಗೆ ಬರೋ ಥರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಆ ಥರ ರೆಡಿ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಕರೆಕ್ಟಾಗಿ ಎರಡನ್ನೂ ನೋಡ್ಕೋಬೇಕು. ಉದ್ದ ತುಂಡ ನೋಡ್ಕೊಳ್ಳಿ. ಮೇಲೆ ಕೆಳಗೆ ಹೈಟು ಇದೆಷ್ಟು ಹೈಟ್ ಬೇಕು, ಮೇಲ್ಗಡೆದು ಎಷ್ಟು ಬೇಕು ನೋಡಿಕೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೊಂಬಿಡಿ. ಮಧ್ಯದಲ್ಲಿ 2 ಸೇರಿಸಿ ಒಂದು ಪಿನ್ ಹಾಕ್ಕೊಂಬಿಟ್ಟು ಆಮೇಲೆ ಮೇಲ್ಗಡೆದು ಸೈಡ್ಗೆ ಇಟ್ಬಿಡಿ. ಕೆಳಗಡೆದ ಫ್ರಿಲ್ಗಳನ್ನ ನೀಟಾಗಿ ಸರಿ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಒಂದ್ರ ಪಕ್ಕ ಒಂದು ಬರೋ ಥರ ಫ್ರಿಲ್ಗಳನ್ನ ನೀಟಾಗಿ ಸರಿ ಮಾಡ್ಕೋಬೇಕು. ಅದಾದಮೇಲೆ ಮೇಲ್ಗಡೆದೂ ಅದೇ ರೀತಿಯೇ ಮೇಲ್ಗಡೆನೂ ಸುತ್ತ ಫ್ರಿಲ್ ಬರೋ ಥರ ರೆಡಿ ಮಾಡ್ಕೋಬೇಕು. ತುಂಬ ಈಸಿ. ಇದಕ್ಕೆ ದಾರ ಕಟ್ಟೋದು ಆ ಥರ ಏನೂ ಇಲ್ಲ. ಆದರೆ ಹಿಂದೆ ಸೆರಗದ ಭಾಗ ಸ್ವಲ್ಪ ಲೂಸ್ ಕೊಟ್ಟಿರಬೇಕು. ಯಾಕೆಂದರೆ ಇದನ್ನೆಲ್ಲ ನಾವು ಫ್ರಿಲ್ ಎಳೆದಾಗ ಅದು ಲೂಸ್ ಆಗಿರಬೇಕಿಲ್ಲ, ಎಳ್ಕೊಳ್ಳುತ್ತೆ. ಟೈಟ್ ಮಾಡಿಬಿಟ್ರೆ ಎಳ್ಕೊಳ್ಳುತ್ತೆ. ಹಂಗಾಗಿ ಸೆರಗಿನ ಭಾಗ ಸ್ವಲ್ಪ ಲೂಸ್ ಕೊಟ್ಬಿಟ್ಟು ಈ ಥರ ಸೆರಗನ್ನ ಇದು ಫ್ರಿಲ್ನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆದು ಬರುತ್ತಲ್ಲ, ಮೇಲ್ಗಡೆದು ಅದೇ ರೀತಿ ರೆಡಿ ಮಾಡ್ಕೊಂಡ್ರೆ ಆಯಿತು. ಬೇಕು ಅಂದರೆ ನಿಮಗೆ ಅದು ಆ ಕಡೆ ಈ ಕಡೆ ಜಾರತ್ತೆ ಅನ್ನೋದಾದರೆ ಒಂದೊಂದು ಪಿನ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೀಟ್ ಮಾಡ್ಕೊಂಡು ಫ್ರಿಲ್ಗಳನ್ನ ಅಲ್ಲೊಂದೊಂದು ಪಿನ್ ಹಾಕ್ಕೊಂಡ್ರು ಆಗುತ್ತೆ, ಏನು ತೊಂದರೆ ಇಲ್ಲ. ಏನು ನಾವು ಅದನ್ನು ಉಟ್ಕೊಂಡೇನು ಇದು ಮಾಡಲ್ವಲ್ಲ. ಲಾಸ್ಟಲ್ಲಿ ನೀಟಾಗಿ ತೆಗಿಯುವಾಗ ನಿಧಾನಕ್ಕೆ ತೆಗಿಬೇಕಷ್ಟೇ ನೋಡಿಕೊಂಡು, ಎಲ್ಲೆಲ್ಲಿ ಪಿನ್ ಹಾಕಿರ್ತೀವಿ ಅದು ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಏನಾಗಲ್ಲ. ಈ ರೀತಿ ಸೆರಗು ಇದು ನೆರಿಗೆಗಳನ್ನ ನೀಟಾಗಿ ಫಿನಿಶಿಂಗಾಗಿ ಮಾಡ್ಕೊಳ್ಳಿ, ಪಕ್ಕ ನೀಟಾಗಿ ಬರೋ ಥರ. ಆಮೇಲೆ ಬಂದಮೇಲೆ ನಾನು ಹೇಳ್ದಂಗೆ ಅದು ಅಕ್ಕಪಕ್ಕ ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಸರಿ ಮಾಡಿಕೊಂಡ್ರೆ ನಮಗೆ ಫ್ರಿಲ್ಲು ಸರಿ ಹೋಗುತ್ತೆ. ಈ ಥರ ರೆಡಿ ಮಾಡಿಕೊಂಡ್ರೆ ಮೇಲ್ಗಡೆದೊಂದು ಸ್ಟೆಪ್ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಈ ರೀತಿ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಲೇಯರಲ್ಲಿ, ಸಿಂಗಲ್ ಲೇಯರಲ್ಲೂ ಮಾಡ್ಬೋದು.
ಹಾಕ್ಬೋದು. ಈ ರೀತಿ ರೆಡಿ ಮಾಡಿಕೊಂಡು ಪಿನ್ನಗಳು ಹಾಕ್ಕೊಳ್ಳಿ. ಬೇಕು ಅಂದರೆ ಕ್ಲಿಪ್ ಹಾಕೋಕ್ಕಾಗಲ್ಲ ಇದಕ್ಕೆಲ್ಲ, ಇದಕ್ಕೆ ದಾರನೂ ಕಟ್ಟಲ್ವಲ್ಲ, ನಾವು ಅಲ್ಲಲ್ಲಿ ಪಿನ್ನಗಳನ್ನ ಯೂಸ್ ಮಾಡಬೇಕಾಗುತ್ತೆ ನೀಟಾಗಿ. ಓಕೆನಾ. ಈ ರೀತಿ ನಾನು ಇಲ್ಲಿ ಮಾಡ್ತಾಯಿದ್ದೀನ ಸೇಮ್ ಅದೇ ಥರನೇ ಸ್ವಲ್ಪ ನರಿಗೆಗಳು ನೀಟಾಗಿ ಬರೋ ಥರ ರೆಡಿ ಮಾಡಿಕೊಂಡು ಸರಿ ಮಾಡ್ಕೋಬೇಕು ಕೆಳಗಡೆದೆಲ್ಲನೂ. ಆದಮೇಲೆ ಮತ್ತು ಮೇಲ್ಗಡೆದು ಸೇಮ್ ಅದೇ ಥರನೇ ನೀಟಾಗಿ ಒಂದು ಹೇಳಿದ್ನಲ್ಲ ಸೆರಗು ಕಡೆಯಿಂದ ನೀಟಾಗಿ ಒಂದು ಸ್ವಲ್ಪ ಎಳ್ಕೊಂಡು ಅದನ್ನು ಎಳ್ಕೊಳ್ಳಿ. ನಾನು ಅಲ್ಲೆಲ್ಲ ನೋಡ್ಕೊಂಡು ಒಂದು ಪಿನ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅಕಸ್ಮಾತ್ ಅದು ಬಿಚ್ಕೋಬಾರ್ದು, ನೀಟಾಗಿ ಫ್ರಿಲ್ಲೆಲ್ಲ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಓಕೆನಾ. ಈ ರೀತಿ ನೀಟ್ ಮಾಡ್ಕೊಳ್ಳಿ. ಈ ರೀತಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಈ ರೀತಿ ಈ ಕಡೆದು ಮೇಲ್ಗಡೆ ಸ್ಟೆಪ್ ತೊಗೊಂಡು ಇವಾಗ ಕೆಳಗಡೆಗೆ ಪಿನ್ ಹಾಕಿರ್ತೀವಲ್ಲ ಅದು ಬಿಚ್ಚಿಬಿಟ್ಟು ಆ ಫ್ರಿಲ್ಗಳೆಲ್ಲ ನೀಟಾಗಿ ಬರೋ ಥರ ರೆಡಿ ಮಾಡಿಕೊಂಡ್ರೆ ನಮಗಿದು ರೆಡಿ ಆಗುತ್ತೆ. ಆಮೇಲೆ ನಾವೇನಿದ್ರು ಮೇಲ್ಗಡೆ ಅಲಂಕಾರ ಮಾಡ್ಕೋಬೋದು. ಫಸ್ಟ್ ಈ ನೆರಿಗೆಗಳನ್ನೆಲ್ಲ ಈ ಥರ ರೆಡಿ ಆದಮೇಲೆ ಸೆರಗನ್ನ ತೆಗೆದುಬಿಟ್ಟು ಹಿಂದೆಗಡೆಯಿಂದ ತೆಗೆದು ಮಾಮೂಲಿ ನಾವು ಮುಂದೆ ಹೇಗೆ ಸೆರಗು ಹಾಕ್ಕೋತೀವೋ ಆ ಥರ ಹಾಕ್ಕೋಬೇಕು. ಸೆರಗನ್ನ ಈ ಥರ ತೊಗೋಬೇಕು. ತೊಗೊಂಡು ನಾವು ಡ್ರೆಸ್ಗಳೆಲ್ಲ ಹಾಕೋತೀವಲ್ಲ ವಿ ಶೇಪಲ್ಲಿ ಆ ಥರ ಫೋಲ್ಡ್ ಮಾಡ್ಕೋಬೇಕು. ಅದು ಎರಡು ಕಡೆ ಬಾರ್ಡರ್ ಇದ್ದರೆ ಒಂದೇ ಥರ ಹಾಕ್ಬೋದು. ಇದು ಬಾರ್ಡರು ಒಂದೇ ಸೈಡ್ ಇರೋದ್ರಿಂದ ಅದನ್ನ ವಿ ಶೇಪಲ್ಲಿ ಒಂದು ಸ್ವಲ್ಪ ಸರಿ ಮಾಡ್ಕೋಬೇಕು. ಎರಡು ಕಡೆನೂ ಬಾರ್ಡರ್ ಮೇಲೆ ಬರೋ ಥರ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು. ಜಾಸ್ತಿ ಬಟ್ಟೆ ಇದ್ದರೆ ಹಿಂದಕ್ಕೆ ಹಾಕ್ಬಿಡಿ, ಮುಂದೆ ಎಷ್ಟು ಬೇಕು ನಿಮಗೆ ಅಷ್ಟಕ್ಕೆ ಅದು ರೆಡಿ ಮಾಡ್ಕೊಳ್ಳಿ. ಅದು ಸ್ವಲ್ಪ ನೀರು ಏನು ಇಲ್ಲದೆ ಇರೋದಕ್ಕೆ ಅಳ್ಳಾಡ್ತಾ ಇದೆ. ನೀರೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅವು ಟೈಟಾಗಿರುತ್ತಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗೇನು ಕಷ್ಟ ಆಗೋಲ್ಲ. ಅದನ್ನು ಸ್ಟೆಪ್ಪು ವಿ ಶೇಪಲ್ಲಿ ನೀಟಾಗಿ ರೆಡಿ ಮಾಡಿ ಅಲ್ಲೊಂದು ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಬಿಂದಿಗೆ ಹತ್ರ ಕೆಳಗಡೆ ಪಿನ್ ಹಾಕ್ಕೊಂಬಿಡಿ. ಅಲ್ಲೊಂದು ಪಿನ್ ಹಾಕ್ಕೊಂಬಿಟ್ರೆ ಅಲ್ಲಿ ಓಪನ್ ಕಾಣಿಸಲ್ಲ. ಅಲ್ಲಿ ನಾವು ಸರ ಗಿರ ಹಾಕಿದ್ರೆ ಕವರ್ ಆಗುತ್ತೆ. ಸರ ಹೂವು ಏನಾದರೂ ಹಾಕ್ತೀವಲ್ಲ ಎಲ್ಲ ಕ್ಲೋಸ್ ಆಗುತ್ತೆ. ಓಕೆನಾ. ಆ ಥರ ಪಿನ್ ಹಾಕ್ಕೊಂಡು ಅದು ಹಿಂದೆ ಸರಿ ಮಾಡಿಕೊಂಡು ಆಮೇಲೆ ನಿಮಗೆ ಏನೇನು ಸರ ಬೇಕು ಡಾಬು ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಥರ ರೆಡಿ ಮಾಡ್ಕೋಬೋದು. ಈ ಥರ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಅದಕ್ಕೆ ಏನೇನು ಹಾಕಬೇಕು ಸರ ಮತ್ತು ಮಾಮೂಲಿ ಡಾಬು ಎಲ್ಲನೂ ರೆಡಿ ಮಾಡ್ಕೋಬೋದು. ಮತ್ತು ಜಡೆನೂ ಹಾಕ್ತಾಯಿದ್ದೀನಿ. ಮಾಮೂಲಿ ಅದೇನಿಲ್ಲ, ಅದು ಹಿಂದೆಗಡೆಯಿಂದ ಇಟ್ಟು ಪಿನ್ ಹಾಕ್ಕೊಳ್ಳೋದು ಅಷ್ಟೇ. ಮುಂದೆ ನಿಮ್ಗೆ ಯಾವ ಸೈಡ್ ಬೇಕು ಆ ಕಡೆ ಇಟ್ಟುಬಿಟ್ಟು ಒಂದು ಪಿನ್ ಹಾಕ್ಕೊಳ್ಳಿ, ಅಂತ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಆಮೇಲೆ ಮತ್ತೆ ಡಾಬ್ ಹಾಕ್ಕೊಳ್ಳಿ. ಮತ್ತು ಸರಗಳು ನೀವು ಎಷ್ಟು ಸರ ಹಾಕ್ತೀರೋ ಅಷ್ಟು ಸರ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಆಮೇಲೆ ಬಂದ್ಬಿಟ್ಟು ಮುಖವಾಡ, ತೆಂಗಿನಕಾಯಿ ಇಟ್ಬಿಟ್ಟು ಮುಖವಾಡ ಹಾಕ್ಬೋದು. ಮುಖವಾಡ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ತೆಂಗಿನಕಾಯಿನೇ ಕುಂಕುಮ ಅರಿಶಿನ ಉಜ್ಜಿಬಿಟ್ಟು ಬರೀ ತೆಂಗಿನಕಾಯಿನೇ ಇಟ್ಟು ಕುಂಕುಮ ಇಟ್ಟು ಮಾಡಿದ್ರು ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಮುಖವಾಡ ಇಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ಇರೋರು ಇಡ್ಬೋದು. ಇಲ್ಲದೆ ಹೋದ್ರೂ ನಾನು ಎಷ್ಟೋ ವರ್ಷ ಬರೀ ತೆಂಗಿನಕಾಯಿನೇ ಇಟ್ಟು ಪೂಜೆ ಮಾಡಿದ್ದೀನಿ. ಇವಾಗ ಒಂದು 2 ವರ್ಷದಿಂದ ಮುಖವಾಡ ಇದೆ. ಮುಖವಾಡನ ಈ ರೀತಿ ಆ ತೆಂಗಿನಕಾಯಿ ಅದಕ್ಕೆ ಸೆಟ್ಟಾಗಿ ಮುಖವಾಡ ಎಲ್ಲ ಇಟ್ಟು ರೆಡಿ ಮಾಡಿದ್ರೆ ಈ ರೀತಿ ರೆಡಿ ಆಗುತ್ತೆ.